ಮರದಗಾಣದಲ್ಲಿ ಎತ್ತುಗಳು ಕಟ್ಟಿ ನಡೆಸ್ತಾ ಇದ್ರು ಸರ್. ಇದು ಹೊಂಗೆ ಬೀಜ ಸರ್. ಇದು ದೀಪದ ಎಣ್ಣೆಗೆ ಆಯಿಲ್ ಬರುತ್ತೆ ಸರ್. ಇದೇ ಹೊಂಗೆ ಎಣ್ಣೆ ಅಂದ್ರೆ. ಎಲ್ಲಾನ ಸೊಳ್ಳೆ ಇದ್ರೆ ಅದನ್ನ ಸ್ಪ್ರೇ ಮಾಡಿದ್ರೆ ಸಾಕು ಸರ್. ಇದು ಕೊಬ್ಬರಿ, ಈಗ ಕೊಬ್ಬರಿ ಹಾಕ್ಬೇಕು. ಇದು ಕೊಬ್ಬರಿ ಎಣ್ಣೆ ಸರ್. ಇದು ನೋಡ್ರಿ ಎಳ್ಳೆಣ್ಣೆ ಸರ್. ಒಂದೇ ಮೋಟ್ರಲ್ಲಿ 3 ಮಿಷಿನ್ ಓಡಿಸಂಗೆ ನಾವು ಮಾಡ್ಕೊಂಡಿದ್ದೀನಿ ಸರ್. ಅನುಭವದ ಐಡಿಯಾ ಸರ್. ಇದು ಲಾರಿ ಹೌಸಿಂಗು ಸರ್. ಅದು 100 ವರ್ಷ ಗ್ಯಾರಂಟಿ ಕೊಡ್ತೀನಿ ಅಂತಾರೆ ಸರ್. ನಮ್ಮ ಹೆಸರು ನಾಗೇಶ್ ಅಂತ, ಸುರದೇನ್ಪುರ, ಬೆಂಗಳೂರು ಉತ್ತರ ತಾಲೂಕು, ಯಲಹಂಕ ತಾಲೂಕು. ಈಗ ಮುಂಚೆ ಬೆಂಗಳೂರು ಉತ್ತರ ತಾಲೂಕಿತ್ತು, ಈಗ ಯಲಹಂಕ ತಾಲೂಕಾಗಿದೆ ನಮ್ಮದು. ನಾವು ಆಯಿಲ್ ಮಿಲ್ ನಡೆಸ್ತಾ ಇದ್ರಿ. ಮುಂಚೆ ನಮ್ಮ ತಾತವರೆಲ್ಲ ಆಯಿಲ್ ಮಿಲ್ ನಡೆಸ್ತಾ ಇದ್ರು. ಮರದಗಾಣದಲ್ಲಿ ಎತ್ತುಗಳು ಕಟ್ಟಿ ನಡೆಸ್ತಾ ಇದ್ರು ಸರ್. ಇದು ಹೊಂಗೆ ಬೀಜ ಸರ್. ಇದು ಹೊಂಗೆ ಬೀಜ. ಇದು ಪುಡಿ ಮಾಡಿ ಈ ಥರ ಹದ ಮಾಡಿಬಿಟ್ಟು ಒಂದು ದಿವಸ ಬಿಸಿಲಿಗೆ ಹಾಕಿ ಒಣಗಿಸ್ಬಿಟ್ಟು ಆಮೇಲೆ ತಿರ್ಗಿ ಇದು ನಾಳೆ ದೀಪದ ಎಣ್ಣೆಗೆ ಆಯಿಲ್ ಬರುತ್ತೆ ಸರ್. ಇದೇ ಹೊಂಗೆ ಎಣ್ಣೆ ಅಂದರೆ. ಒಣಗಿಸ್ಬೇಕು ಸರ್. ಇದು ಒಣಗಿಸಿದ್ರೇ ದೀಪ ಚಂದ ಉರಿಯೋದು. ದೀಪ ಚಂದ ಯಾಕೆ ಉರಿಯಲ್ಲ ಅಂದರೆ ಏನೇನೋ ಕೆಮಿಕಲ್ ಅದು ಇದು ಎಲ್ಲ ಹಾಕ್ಬಿಡ್ತಾರಲ್ಲ ಸರ್, ಅದರಿಂದ. ಇದು ನಾವು ಚಂದಾಗಿ ಈ ಥರ ಹದ ಮಾಡಿಬಿಟ್ಟು ನಮ್ಮ ತಾತವ್ರು ಯಾವ ಥರ ಮಾಡ್ತಾ ಇದ್ರು ಅದೇ ಥರನೇ ನಾವು ಇದನ್ನ ಆ ಥರ ಮಾಡ್ತಾ ಇದ್ದೀರಿ ಸರ್. ಅದೇ ಪದ್ಧತಿ ಯೂಸ್ ಮಾಡ್ತಾ ಇದ್ದೀರಿ ಸರ್. ಪೂಜೆಗೆ ಹಸುಗೆ ಗಾಯ ಆದಾಗ ಈ ಸೊಳ್ಳೆ ಕುತ್ಕೊಳುತ್ತೆ. ಹಸುಗೆ ಎಲ್ಲಾನ ಸೊಳ್ಳೆ ಇದ್ರೆ ಅದನ್ನ ಸ್ಪ್ರೇ ಮಾಡಿದ್ರೆ ಸಾಕು ಸರ್. ಈಗ ಹಸುಗೆ ಏನಾದರೂ ಗಾಯ ಆಗಿದ್ರೆ, ಅಕಸ್ಮಾತ್ ನೊಣ ಕುತ್ಕೊಂಡ್ರೆ, ಆಮೇಲೆ ಮನೆಯಲ್ಲಿ ದೀಪ ಉರಿಸೋದಕ್ಕೆ ಈ ದೀಪ ಒಂದು 1/4 ಲೀಟ್ರ್ 100 ಗ್ರಾಮ್ ಹಾಕ್ಬಿಟ್ರೆ 24 ಅವರ್ ದೀಪ ಉರಿಯುತ್ತೆ ಸರ್. ಎಲ್ಲರೂ 24 ಅವರ್ ಉರಿಯುತ್ತೆ ಸರ್. ಹೊಂಗೆ ಎಣ್ಣೆ ದೀಪ 24 ಅವರ್ ಉರಿಯುತ್ತೆ. ಬೇರೆ ದೀಪ ಅಷ್ಟು ಬೇಗ ಉರಿಯಲ್ಲ. 4 ಅವರ್ 3 ಅವರ್ ಕ್ಲೋಸ್ ಆಗುತ್ತೆ. ಹೊಂಗೆ ಎಣ್ಣೆ ದೀಪ 24 ಅವರ್ ಉರಿಯುತ್ತೆ ಸರ್. ರೆಡ್ ಆಗಿರುತ್ತೆ ಕೊಬ್ಬರಿ. ಅದು ಊಟಕ್ಕೆ ಏರ್ ಆಯಿಲ್ಗೆ ಬಳಸೋದಕ್ಕಾಗಲ್ಲ. ಅದನ್ನೇನು ಮಾಡ್ತಾ ಇದ್ದೀರಿ ನಾವು ದೀಪಮ್ಮ ಆಯಿಲ್ಗೆ ಕೊಡ್ತಾ ಇದ್ದೀರಿ. 5 ಥರ ದೀಪಮ್ಮ ಆಯಿಲು ಕೇಳ್ತಾರೆ, 1 ಥರ ದೀಪಮ್ಮ ಆಯಿಲು ಕೇಳ್ತಾರೆ. ಈಗ ಯಾವ ಥರ 5 ಥರ ಕೇಳೋರು ಬರ್ತಾರೆ, 1 ಥರ ಕೇಳೋರು ಬರ್ತಾರೆ. ಆದರೆ ಅಂಗಡಿಯಲ್ಲಿ ಹೋಗಿ 5 ಥರ ಕೊಟ್ಟು ಅವ್ರು 5 ಥರ ಕೇಳೋಕ್ಕಾಗಲ್ಲ. ನಮ್ಮ ಹತ್ರ ಆದರೆ ಕೇಳ್ಬೋದು, ಈ ಥರ ಎಣ್ಣೆ ಕೊಡಿ, ಈ ಥರ ಎಣ್ಣೆ ಕೊಡಿ ಅಂತ. ಆದರೆ ಬೇರೆ ಅಂಗಡಿಯಲ್ಲಿ ಹೋಗಿ ಇದೇ ಥರ ಎಣ್ಣೆ ಕೊಡಿ ಅಂದರೆ ಸಿಗಲ್ಲ. ನಮ್ಮ ಹತ್ರ ಸಿಗುತ್ತೆ ಈ ಥರ ಎಣ್ಣೆ ಆದರೆ ಸರ್. ಇದು ಕೊಬ್ಬರಿ, ಈಗ ಕೊಬ್ಬರಿ ಹಾಕಬೇಕು. ಕೊಬ್ಬರಿ ಆರ್ಡ್ರ್ ಇದೆ, ಅದಕ್ಕೆಲ್ಲ ಪೀಸ್ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು. ಹೌದು ಸರ್, ಇದೆಲ್ಲ ಫುಲ್ ಕ್ಲಿಯರ್ ಆಗಿದೆ. ಈ ಥರ ಬಿಸಿಲಿಗೆ ಹಾಕಿದ್ರೆ ಎಣ್ಣೆ ಕ್ಲೀನಾಗಿ ಬರುತ್ತೆ, ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ ಸರ್. ಇದೆಲ್ಲ ವೇಸ್ಟೇಜ್. ಸ್ವಲ್ಪ ರೆಡ್ ಆಯಿತು ಅಂದರೆ ನಾವೆಲ್ಲ ಈ ಥರ ರೆಡ್ ಆಯಿತು ಅಂದ್ರೆ ವೇಸ್ಟೇಜ್ಗೆ ಹಾಕ್ಬಿಡ್ತೀರಿ ಸರ್. ದೀಪಮ್ಮ ಆಯಿಲ್ಗೆ ಇದೆಲ್ಲ ಚೆಂದಾಗಿರೋದು ಏರ್ ಆಯಿಲ್ಗೂ ಮತ್ತು ಊಟಕ್ಕೆ ಸರ್. ಈಗ ಸರ್ ಇದು ಕಡಲೆ ಬೀಜದ ಎಣ್ಣೆ, ಇದು ಕೊಬ್ಬರಿ ಎಣ್ಣೆ ಸರ್. ಇದು ದೀಪಮ್ಮ ಆಯಿಲ್. ಈಗ ಜನ ಕೇಳ್ತಾರೆ 5 ಥರ ಮಿಕ್ಸ್ ಮಾಡಿಕೊಡಿ, 2 ಥರ ಮಿಕ್ಸ್ ಮಾಡಿಕೊಡಿ, 1 ಥರ ಮಿಕ್ಸ್ ಮಾಡಿಕೊಡಿ ಅಂತ ಕೇಳ್ತಾರೆ. ಕೊಬ್ಬರಿದು ಮತ್ತು ಹೊಂಗೆದು 2 ಮಿಕ್ಸ್ ಹಾಕಿರೋದು ಇದು ಸರ್. ಇದು ನೋಡ್ರಿ ಎಳ್ಳೆಣ್ಣೆ ಸರ್. ಇದು ಅದೇ ಹರಳೆಣ್ಣೆ, ಹರಳು ಬೀಜ. ಅದರಲ್ಲಿ ನಾವು ರುಬ್ಕೊಂಬಿಟ್ಟು ನಮ್ಮಮ್ಮ ನಾವು ಇಬ್ಬರು ಸೇರ್ಕೊಂಡು ಬೇಯಿಸ್ತೀರಿ ಸರ್ ನಾವೇ. ಎಲ್ಲ ಪ್ಯೂರೇ ಸರ್, ಎಲ್ಲ ಪ್ಯೂರೇ ಸರ್. ಈಗ ನಾವು ಕೊಬ್ಬರಿ ಎಣ್ಣೆ ನೋಡಿಸ್ತಾರಲ್ಲ ಅಲ್ಲಿ, ಅದು ಇದೇ ಥರ ಬರೋದು ಸರ್. ಪ್ಯೂರ್ ಕೊಬ್ಬರಿ ಎಣ್ಣೆ ಸರ್. ಆಮೇಲೆ ರೆಡ್ಡು ನಿಮಗೆ ತೋರಿಸೋದ್ನಲ್ಲ ನೋಡ್ರಿ, ಇದೇ ಥರನೇ ಬರೋದು ರೆಡ್ದು. ಅದೇನು ಮಾಡ್ತೀರಿ ಅಂದರೆ ದೀಪಮ್ಮ ಆಯಿಲ್ಗೆ ಯೂಸ್ ಮಾಡ್ತೀರಿ ಸರ್ ನಾವು. ವೇಸ್ಟೇಜ್ ಆಗಿರೋಂಥದ್ದು ಇದೇ ಕಲರೇ ಬರೋದು. ಅದಕ್ಕೋಸ್ಕರ ನಾವು ದೀಪಮ್ಮ ಆಯಿಲ್ಗೆ ಯೂಸ್ ಮಾಡ್ತಾ ಇದ್ದೀರಿ ಸರ್. ಈಗ ನಮ್ಮದು ಮಿಷಿನ್ ತಗೊಂಬಂದ್ರಿ, ನಾವು ಜೋಡಿಸಿದ್ರಿ. ಒಂದೇ ಮೋಟ್ರಲ್ಲಿ 3 ಮಿಷಿನ್ ಓಡಿಸಂಗೆ ನಾವು ಮಾಡ್ಕೊಂಡಿದ್ದೀನಿ ಸರ್ ನಾವು. ಹೌದು ಸರ್, ಒಂದೇ ಸರ್ ಮೋಟ್ರಲ್ಲಿದೆ ಇದು. ಅದು ನಮ್ಮ ಪ್ಲಾನಿಂಗ್. ಅದು ನಾವು ಒಂದೇ ಇದರಲ್ಲಿ ನಾವು 3 ಮಿಷಿನ್ ಓಡಂಗೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀರಿ ಸರ್. ಒಂದೇ ಟೈಮಲ್ಲಿ ನಾವು 3 ಓಡಿಸ್ಕೊಂತೀರಿ ಸರ್. ಸರ್ ಇದೆ ಸರ್, ಓಡುತ್ತೆ ಸರ್, ಓಡುತ್ತೆ. ಈಗ ಯಾರಾದರೂ ಕಸ್ಟಮರ್ ಬಂದರು, ಒಂದಕ್ಕೆ ನಾವು ಓಡಿಸ್ತಾ ಇದ್ದೀರಿ, ಒಂದು ದೀಪಮ್ಮ ಆಯಿಲ್ ಓಡಿಸ್ತಾ ಇರ್ತೀರಿ. ಈ ನಮ್ಮ ಹಳ್ಳಿ ಕಡೆ ಎಲ್ಲ 15 kg ಕೊಬ್ಬರಿ ತಗೊಂಬಂದು ನೋಡ್ತಾರೆ, ಆಗ ಹಾಕ್ಕೊಡಿ ಅಂತ ಹೇಳ್ತಾರೆ. ಆಗ ನಾವು ಇದನ್ನು ಆನ್ ಮಾಡ್ತೀರಿ, ಅದನ್ನು ಆನ್ ಮಾಡ್ತೀರಿ, ಇದನ್ನು ಆನ್ ಮಾಡ್ತೀರಿ. ನಮ್ಮ ಐಡಿಯಾ, ಅನುಭವದ ಐಡಿಯಾ ಸರ್. ಇದು ಸರ್ ನಮ್ಮ ಅನುಭವದ ಪ್ರಕಾರ ಅವರು ಒಂದು ಮಿಷಿನ್ಗೆ 1 ಮೋಟ್ರ್ ಕೊಟ್ಟಿದ್ದಾರೆ. ಈ ಮಿಷಿನ್ಗೆ 1 ಮೋಟ್ರು, ಆ ಮಿಷಿನ್ಗೆ 1 ಮೋಟ್ರು, ಈ ಮಿಷಿನ್ಗೆ 1 ಮೋಟ್ರ್ ಕೊಟ್ಟಿದ್ದಾರೆ. 3 ಮಿಷಿನ್. ಆದರೆ ನಾವು 3 ಮಿಷಿನ್ಗೆ ನಾವು ಕರೆಂಟ್ ಜಾಸ್ತಿ ಆಗುತ್ತೆ, ಜಾಸ್ತಿ ನಮಗೆ ಬಿಲ್ ಜಾಸ್ತಿ ಬರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಮೋಟ್ರಲ್ಲಿ ನಾವು ಪ್ಲಾನ್ ಮಾಡ್ಕೊಂಡು ಎಷ್ಟಿಟ್ಟು ಆಗಬೇಕು ಅಂತ ಹೇಳ್ಬಿಟ್ಟು ನಾವು ಪ್ಲಾನ್ ಮಾಡ್ಕೊಂಡು ನಾನು ನಮ್ಮ ಅಣ್ಣ ಇಬ್ರು ಸೇರ್ಕೊಂಡು ಮಾಡಿದ್ದು ಸರ್. ಹಾಂ ಸರ್, ಇದು ಓನಲ್ಲಿ ಮಾಡಿಸಿದ್ದು ನಾವು. ಲಾರಿ ಹೌಸಿಂಗು ಸರ್, ಅದು ತಳಗಡೆ. ಸರ್ ಕಂಪ್ನಿಯಲ್ಲಿ ಆ ಥರ ಕೊಡಲ್ಲ ಸರ್ ಅವರು. ಕಂಪ್ನಿಯಲ್ಲಿ ಆ ಥರ ಕೊಡಲ್ಲ. ಅದು ನಾವು ಓನಲ್ಲಿ ಮಾಡಿಸ್ಕೊಂಡಿದ್ದು ಅದು. ಲಾರಿ ಹೌಸಿಂಗು ಸರ್. ಅದು ಅವ್ರು ಮಾಡ್ಕೊಟ್ಟಿರೋರು ಏನು ಹೇಳ್ತಾರೆ ಅಂದರೆ 100 ವರ್ಷ ಗ್ಯಾರಂಟಿ ಕೊಡ್ತೀನಿ ಅಂತಾರೆ. ಅವ್ರ ಮಗನೂ ಇದ್ದಾರೆ. ಅದೇನೋ ರಿಪೇರಿ ಆದ್ರೆ ಫ್ರೀಯಾಗಿ ಮಾಡ್ಕೊಡ್ತೀನಿ ಅಂತಾರೆ. ಲಾರಿದು ಅದೇನ ಫ್ರೀ. ಅದು ಲಾರಿದು ಹಿಂದೆ ಹೌಸಿಂಗ್ ಇರುತ್ತೆ ಅಲ್ಲ ಸರ್, ಅದು ಅವರು ಸೆಕೆಂಡ್ಸ್ ಹಾಕೋದು. ಸೆಕೆಂಡ್ಸ್ ಅಲ್ಲಿ ಅವ್ರು ಹೇಳ್ತಾರೆ ಅಂತ 22 ಟನ್ನು ಲಾರಿನೇ
ಲೋಡ್ ಗಾಡಿನೇ ಎಳ್ಕೊಂಡು ಹೋಗುತ್ತೆ, ನಿಮ್ಮದು 70 kg ಲೋಡ್ ಹೇಳಿ ಅಲ್ವಾ ಅಂತ ಗ್ಯಾರಂಟಿ ಕೊಟ್ಟರು. ನನಗೆ ನಾನು ನಮ್ಮ ಅಣ್ಣ ಯೋಚನೆ ಮಾಡಿದ್ರಿ ಸರ್. ಆಮೇಲೆ ಆಯಿತು ಮಾಡಿಕೊಡಿ ಅಂದರೆ, ಆಮೇಲೆ ಮಾಡಿಕೊಟ್ರೆ ಸೌಂಡು ಇರಲ್ಲ, ಏನೂ ಇರಲ್ಲ, ಭಾರಿ ಸ್ಮೂತಾಗಿ ಓಡುತ್ತೆ, ಭಾರಿ ಚೆನ್ನಾಗಿದೆ. ಸೊ ಈಗ ಆಯಿಲ್ ಹೌದು ಸರ್, ಅದೆಲ್ಲ ಸಣ್ಣ ನುಚ್ಚಾಗುತ್ತೆ, ಸ್ವಲ್ಪ 70 kg ಗಂಟೆ ಹಾಕ್ಬೋದು ಸರ್ ಕೊಬ್ಬರಿ. 70 kg ಗಂಟೆ ಹಾಕ್ಬೋದು ಸರ್, ಆಡ್ತಾ ಹಾಕ್ಬೋದು, 70 kg ಗಂಟೆ ಹಾಕ್ಬೋದು. ಒಂದು 5 ನಿಮಿಷ ಬೇಕು ಸರ್. ಅದು ಪುಡಿ, ಸಣ್ಣ ಪುಡಿ ಯಾವ ಥರ ಮಾಡ್ತೀರೋ ಅಷ್ಟು ಬೇಗ ಬರುತ್ತೆ. ಅದು ಪುಡಿ ಇಲ್ಲಲ್ಲ, ನಾವು ಸ್ವಲ್ಪ ದಪ್ಪ ಇದೆ, ಅದಕ್ಕೋಸ್ಕರ ನಾವು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 5 ನಿಮಿಷ ಆಗುತ್ತೆ. 5 ನಿಮಿಷ ಆಗೋದ್ಮೇಲೆ ಆಯಿಲ್ ಬಂದ್ಬಿಡುತ್ತೆ ಸರ್. ಇದು ಬರ್ತಾ ಇದೆ ಸರ್. ಇನ್ನೂ ಸ್ಪೀಡಾಗಿ ಬರುತ್ತೆ ಸರ್, ಸ್ವಲ್ಪ ಹೊತ್ತು ಆಮೇಲೆ ಇನ್ನೂ ಸ್ಪೀಡಾಗಿ ಬರುತ್ತೆ. 1 kg ಕೊಬ್ಬರಿಗೆ 600 ಗ್ರಾಮ್ ಎಣ್ಣೆ ಬರುತ್ತೆ. ಈ ಥರ ಮಿಷಿನ್ ಅದಕ್ಕೋಸ್ಕರ ಇದು, ನಾವು ಅದಕ್ಕೋಸ್ಕರ ಕಾಯ್ಕೊಂಡಿದ್ದು ಮಿಷಿನ್ ಮಾಡಿದ್ದು ಸರ್ ನಾವು. ಸರ್ ನಮ್ಮ ಮಿಷಿನ್ ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ ಆವಾಗಲೇ, ಆ ಲಾರಿ ಹೌಸಿಂಗು ಆಮೇಲೆ ಈ ಎಲ್ಲೂ ಓಲ್ಡ್ ಮೆಸೇಜು ಸರ್, ಎಲ್ಲ ನ್ಯೂದು ಯಾವುದೂ ಮಡಗಿಲ್ಲ ನಾವು. ಕರೆಂಟ್ ವೇಸ್ಟ್ ಆಗುತ್ತೆ ಅಂತ ನೋಡಬಾರ್ದು, ನಾವು ಚೆನ್ನಾಗಿರೋ ಮಿಷಿನ್ ತರಬೇಕು, ಒಳ್ಳೆ ಆಯಿಲ್ ಇಂಡ್ರಿ ಅಂತ ಮಿಷಿನ್ ತೊಗೊಳ್ಬೇಕು ಸರ್. ನಾವು ಸೌಂಡ್ ಬರಲ್ಲ ಸರ್. ಸರ್ ನೋಡಿ, ನಿಮ್ಮ ಮುಂದೆನೇ ಕೊಬ್ಬರಿ ಹಾಕಿದೆ ನಾನು, ಏನೂ ಹಾಕಿಲ್ಲ. ಎಷ್ಟು ಪ್ಯೂರಾಗಿ ಎಣ್ಣೆ ಬರ್ತಾ ಇದೆ, ಎಷ್ಟು ಕ್ಲೀನೆಸ್ ಆಗಿ ಬರ್ತಾ ಇದೆ ನೋಡ್ರಿ, ಒರಿಜಿನಲ್ ಎಲ್ಲ ಇದೆ. ಎಷ್ಟು ಕ್ಲೀನಾಗಿ ಕಾಣ್ತಿದೆಯಲ್ಲ. ಹೌದು ಸರ್. ಇದು ಒಂದು ದಿವಸ ಹಾಗೆ ಇಡಬೇಕು, ಹಾಗೆ ಇಟ್ಟರೆ ಫಿಲ್ಟರ್ ಆಗುತ್ತೆ. ಫಿಲ್ಟರ್ ಆದಮೇಲೆ ಅವಾಗಲೇ ನಾನು ಬಾಟಲ್ ತೋರಿಸೋದ್ನಲ್ಲ ಸರ್, ಆ ಥರ ಆಗುತ್ತೆ ಸರ್. ಒಂದು ದಿವಸ ಫಿಲ್ಟ್ರಲ್ಲಿ ಇಡಬೇಕು, ಈ ಡಬ್ಬದಲ್ಲಿ ಇಟ್ಬಿಡ್ತೀರಿ. ಅದು ಒಂದು ದಿವಸ ಇಟ್ಟಿದ್ದಾದ್ಮೇಲೆ ಕ್ಲೀನಾಗಿ ಫಿಲ್ಟರ್ ಆಗುತ್ತೆ. ಆಗ ಮಾರನೇ ದಿವಸ ಬಾಟಲೆಲ್ಲ ಹಾಕ್ಕೊಡೋದು. ಅದು ಕೆಳಗಡೆ ಏನಾದರೂ ಸ್ಟೋರೇಜ್ ಆಗುತ್ತೆ ಸರ್, ಸ್ವಲ್ಪ ಮಟ್ಟಿ ಬರುತ್ತೆ ಸರ್. ಪ್ಯೂರ್ ಹೊಂಗೆಣ್ಣೆ ಹಾಕಿರೋದು ನಾವು. 24 ಅವರ್ ಉರಿಯುತ್ತೆ ಸರ್. 100-150 ಗ್ರಾಮ್ ಎಣ್ಣೆ ಹಾಕ್ಬಿಟ್ರೆ 24 ಅವರ್ ದೀಪ ಉರಿಯುತ್ತೆ ಸರ್. ಅದು ನಮ್ಮ ತಾತ ನಮ್ಮ ಅಜ್ಜಿ ಕಾಲದ್ದು ಸರ್. ಅದು ದೀಪ ಆ ಕಾಲದಿಂದನೂ ಹಂಗೆ ಮಡಗಿದ್ದೀರಿ. ಈಗ 3 ತಲೆಮಾರು ಇದೆ ನಮ್ಮದು ಸರ್. ನಮ್ಮ ಹತ್ರ ಕೊಬ್ಬರಿ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಹರಳೆಣ್ಣೆ, ಎಳ್ಳೆಣ್ಣೆ, ಹೊಂಗೆ ಎಣ್ಣೆ ಮತ್ತು ಎಲ್ಲ ಮಿಕ್ಸಿಂಗ್ ದೀಪದ ಎಣ್ಣೆ, ಇಷ್ಟೆಲ್ಲ ಸಿಗುತ್ತೆ ಸರ್ ನಮ್ಮ ಹತ್ರ. ಆದರೆ ಕೊಬ್ಬರಿ ಎಣ್ಣೆ 300 ರೂಪಾಯಿ ಮಾರ್ತೀರಿ, ಕಡಲೆ ಬೀಜದ ಎಣ್ಣೆ 320 ಮಾರ್ತೀರಿ, ಹರಳೆಣ್ಣೆ 220 ರೂಪಾಯಿ ಮಾರ್ತೀರಿ, ಎಳ್ಳೆಣ್ಣೆ 400 ರೂಪಾಯಿ ಮಾರ್ತೀರಿ, ಪ್ಯೂರ್ ಹೊಂಗೆ ಎಣ್ಣೆ 120 ರೂಪಾಯಿ ಮಾರ್ತೀರಿ ಸರ್. 120 ರೂಪಾಯಿ. ಕೊಬ್ಬರಿ ಬಂದು 280 ರೂಪಾಯಿ ಮಾರ್ತೀರಿ ಸರ್, 1 ಲೀಟರ್ ಸರ್. ನಮ್ಮದು 1 kg ಕಡಲೆ ಬೀಜ ಬಂದು 140 ರೂಪಾಯಿ ಸರ್. 140 ರೂಪಾಯಿ ಕಡಲೆ ಬೀಜ ಬರುತ್ತೆ. 1 kg ಕಡಲೆ ಬೀಜ, 3 kg ಕಡಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಬರುತ್ತೆ. ಅದಕ್ಕೋಸ್ಕರ ನಾವು ಏನು ಅಂದರೆ, ನೀವು ಹಾಕ್ಸಿ ನೋಡ್ಬೋದು, 3 kg ಕಡಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಬರೋದು. ಅದಕ್ಕೆ ನಾವು ಪ್ಯೂರಲ್ಲಿ ಆ ಪ್ರೈಸ್ ಬೀಳುತ್ತೆ ಸರ್. ನಾವು ಗೊತ್ತಿರೋಂಥದ್ದೇ. ಈಗ ಒಂದಷ್ಟು ಜನಕ್ಕೆ ಗೊತ್ತಿಲ್ಲ, ಒಂದಷ್ಟು ಜನಕ್ಕೆ ಗೊತ್ತಿದೆ. ನಮ್ಮೂರಲ್ಲೇ ಕೇಳ್ತಾರೆ ಸರ್, ಯಾಕೆ 320 ರೂಪಾಯಿ, ಅಂಗಡಿಯಲ್ಲೇ ಯಾಕೆ 120 ರೂಪಾಯಿ ಅಂತ ಕೇಳ್ತಾರೆ. ನಾನು ಹೇಳಿದೆ, ಕಡಲೆ ಬೀಜಕ್ಕೆ 3 kg ಕಡಲೆ ಬೀಜಕ್ಕೆ 1 ಲೀಟರ್ ಎಣ್ಣೆ ಬರೋದು ಅಂತ. ಮತ್ತೆ ಅಂಗಡಿಯಲ್ಲಿ ಯಾಕೆ ಕಮ್ಮಿ ಕೊಡ್ತಾರೆ ಅಂತ ಕೇಳ್ತಾರೆ. ಅಮ್ಮ, ಅಂಗಡಿಯಲ್ಲಿ ಕಮ್ಮಿಗೆ ಸಿಗುತ್ತೆ, ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ ನಮಗೆ. ನಮ್ಮ ಹತ್ರ ಮಾತ್ರ 3 kg ಕಡಲೆ ಬೀಜ ಬೇಕೇ ಬೇಕು 1 ಲೀಟರ್ ಎಣ್ಣೆ ಬರೋದಕ್ಕೆ ಅಂತ ನಾವು ಹೇಳ್ತೀರಿ ಸರ್. ಸರ್ ನಮ್ಮಲ್ಲಿ ಎಲ್ಲ ಪ್ಯೂರು ಸರ್. ನಾವೇನು ಇದು ಮಾಡಲ್ಲ. ರೈತರು ಬರ್ತಾರೆ, ರೈತರು ಬಂದು ಅವರೇ ಹಾಕ್ಸ್ಕೊಂಡು ಹೋಗ್ತಾರೆ, ಇಲ್ಲಾಂದ್ರೆ ಅವರೇ ಖರೀದಿಗೆ ಕೊಟ್ಟು ಎಲ್ಲ ಎಣ್ಣೆನೂ ಕೊಡು ಅಂತ ಕೇಳ್ತಾರೆ. ಈಗ ಕೊಬ್ಬರಿ ತೊಗೊಂಬರ್ತಾರೆ, ಕಡಲೆ ಬೀಜ ತೊಗೊಂಬರ್ತಾರೆ ಸರ್. ನಮ್ಮದು ಎಲ್ಲ ನೀವು ಕಂಡಂಗೆ ಕೊಬ್ಬರಿ, ಫೈನ್ ಕೊಬ್ಬರಿನೇ ಹಾಕ್ತೀರಿ ನಾವು. ರೈತರಿಂದ ಖರೀದಿ ಮಾಡ್ತೀರಿ. ವೇಸ್ಟೇಜ್ ಇದ್ದರೆ ದೀಪದ ಎಣ್ಣೆಗೆ ಹಾಕ್ತೀರಿ. ಚೆನ್ನಾಗಿರೋ ಫೈನ್ ಕೊಬ್ಬರಿ ಹಾಕ್ಬಿಟ್ಟು ಕೊಬ್ಬರಿ ಎಣ್ಣೆ, ಫೈನ್ ಕೊಬ್ಬರಿ ಎಣ್ಣೆನೇ ಕೊಡ್ತೀರಿ. ಎಲ್ಲ ಅಷ್ಟೇ ಸರ್, ನಾವೆಲ್ಲ ಫೈನೇ ಕೊಡೋದು. ಹರಳೆಣ್ಣೆನೂ ಅಷ್ಟೇ ನಾವೇ ಸ್ವಂತ ಮಾಡೋದು. ಹರಳೆಣ್ಣೆ ಸ್ವಂತ ನಾವೇ ಮಾಡಿ ಬೇಯಿಸ್ಬಿಟ್ಟು ನಾವೇ ಬಾಟಲ್ ಮಾಡಿ
ಕೊಡ್ತೀರಿ ಸರ್ ನಾವೇ ಹರಳೆಣ್ಣೆ. ನಿಮ್ಮ ಹತ್ರ ಆಯಿಲ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು? ಎಷ್ಟು ಲೀಟರ್ ನೀವು ಮಿನಿಮಮ್ ಕೊಡೋದು ಸರ್? ಮಿನಿಮಮ್ ಇವಾಗ ಆನ್ಲೈನಲ್ಲಿ ಟ್ರಾನ್ಸ್ಲೇಷನ್ ಮಾಡಿದ್ರೆ ನನಗೆ ನಾನು ಇವಾಗ ಕೊರಿಯರ್ ಮಾಡ್ಬಿಡ್ತೀನಿ. 5 ಲೀಟ್ರ್ ಮಿನಿಮಮ್ 5 ಲೀಟ್ರ್ ಕೊಡಬೇಕು ಸರ್ ಆರ್ಡ್ರು. 5 ಲೀಟ್ರ್ ಕೊಟ್ಟರೆ ನಾನು ಮಿನಿಮಮ್ ಆನ್ಲೈನ್ ಟ್ರಾನ್ಸ್ಲೇಷನ್ ಮಾಡಿದ್ರೆ ನಾನು ಹೋಗಿ ಕೊರಿಯರ್ ಮಾಡ್ಬಿಡ್ತೀನಿ ಅವ್ರಿಗೆ. ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಿಬಿಟ್ರೆ ನೀವು ಕೊಡ್ತೀನಿ ಸರ್. ನಾನು ಅಡ್ರೆಸ್ ಕೊಟ್ಟರೆ ಸಾಕು, ಎಲ್ಲೇ ಇದ್ರೂ ಕಳಿಸ್ತೀನಿ ಸರ್ ನಾನು. ಸೊ ಅದಕ್ಕಿಂತ ಕಡಿಮೆ ಅಂದ್ರೆ 5 ಲೀಟರ್ಗಿಂತ ಕಡಿಮೆ ಅಂದ್ರೆ ನಿಮ್ಗೆ ಕಷ್ಟ ಸರ್. ಕಷ್ಟ ಸರ್, ಯಾಕೆ ಗೊತ್ತಾ, ಜಾಸ್ತಿ ದೂರ ಇದೆ. ಇಲ್ಲಿಂದ ಅಲ್ಲಿಗೆ ಹೋಗೋ ಫಸ್ಟ್ಗೆ 1 ಲೀಟ್ರಿಗೆಲ್ಲ ಹೋಗೋಕ್ಕಾಗಲ್ಲ ಸರ್ ನಾವು. ಅದಕ್ಕೋಸ್ಕರ ಸರ್ ಆನ್ಲೈನ್ ಮಾಡೋದಕ್ಕೆ. ಇನ್ನೇನು ಅದಕ್ಕೋಸ್ಕರ ನಾನು 5 ಲೀಟ್ರು ಮಿನಿಮಮ್ ಬೇಕು ಸರ್ ಅಂತ ಹೇಳ್ತೀನಿ. ಅಂದ್ರೆ ನಿಮಗೆ ಫೋನ್ ಮಾಡಿ ಹೇಳಿದ್ರೆ ಅಮೌಂಟ್ ಹಾಕಿದ್ರೆ ಹೌದು ಸರ್ ಕಳಿಸ್ಕೊಡ್ತೀನಿ ಸರ್ ನಾನು. ಸರ್ ಇದು ಸಾಸಿವೆ ಹಿಂಡಿ. ಸಾಸಿವೆ ಹಿಂಡಿ ಇದು ರೈತರು ತಗೊಂಡೋಗ್ತಾರೆ. ಆದ್ರೆ ಇದನ್ನ ಜಾಸ್ತಿ ನಮ್ಮ ಕಡೆ ಯಾರು ಹಾಕಲ್ಲ, ಮಹಾರಾಷ್ಟ್ರ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ. ಹೌದು ಸರ್, ಎಣ್ಣೆ ತೆಗೆದಿರೋದು. ತೆಗಿತೀರಿ ಸರ್, ಅದು ತೆಗಿತೀರಿ. ಅದು ತೆಗೆದಿದ್ದು ಈಗ 750 kg ಇದೆ. ಈ ನಮ್ಮ ಸೈಡು ರೈತರು ಕಡಿಮೆ ಬಳಸೋದು, ಬೇರೆ ಕಡೆ ರೈತರು ಮಹಾರಾಷ್ಟ್ರ ಅವರೆಲ್ಲ ಜಾಸ್ತಿ ಬಳಸ್ತಾರೆ ಇದನ್ನ. ಅದಕ್ಕೆ ಏನು ಮಾಡ್ತೀನಿ ಅಂದರೆ ನಮ್ಮ ರೈತರಲ್ಲಿ 100ಕ್ಕೆ ಒಬ್ಬರು ಮಾತ್ರ ಬಳಸ್ತಾರೆ, ಅಂಥವ್ರು ಮಾತ್ರ ತೊಗೊಂಡೋಗ್ತಾರೆ. ಅದಕ್ಕೆ ಸ್ಟಾಕ್ ಅಲ್ಲೇ ಇಟ್ಟಿರ್ತೀರಿ ಸರ್. ಇದೆಲ್ಲ ತೋಟಕ್ಕೆ ಯೂಸ್ ಮಾಡ್ತಾರೆ ಸರ್, ತೋಟಕ್ಕೆ ಯೂಸ್ ಮಾಡ್ತಾರೆ ಸರ್. ಇದು ತೋಟಕ್ಕೆ ಯೂಸ್ ಮಾಡ್ತಾರೆ ಸರ್. ಇದು ಹೊಂಗೆ ಬೀಜ ಹೋದ ವರ್ಷದ್ದು, ಈ ವರ್ಷ ಕ್ಲೋಸ್ ಆಗ್ತಾ ಬಂತು. ನಮ್ಮ ಹತ್ರ ಒಂದು ಇಷ್ಟೇ ಮೂಟೆ ಇರೋದು. ಇಷ್ಟೇ ಮೂಟೆ ಇರೋದು. ಇಷ್ಟು ಕ್ಲೋಸ್ ಆಯಿತು ಅಂದರೆ ಇನ್ನು ಹೊಸ ಬೀಜ ಬರ್ತೈತೆ. ಈಗ ಯುಗಾದಿಯಿಂದನೇ ಹೊಸ ಬೀಜ ಸ್ಟಾರ್ಟ್ ಆಗೋದು. ನೆಕ್ಸ್ಟ್ ಯುಗಾದಿಗೆ ಅಷ್ಟು ಅಲ್ಲಿ ಗಂಟೆ ಇದಾಗುತ್ತೆ, ನಾವು ಇದು ಯೂಸ್ ಮಾಡ್ತೀರಿ. ಅದೇ ಥರದ್ದು ಇದು ಹಿಂಡಿ ಸರ್. ಇದು ಹೊಂಗೆ ಹಿಂಡಿ. ಆದರೆ ಇವಾಗ ಅದರಲ್ಲಿ ಎಣ್ಣೆ ತೆಗೆದಿದ್ದಾದ್ಮೇಲೆ ಇದು ಹೊಂಗೆ ಹಿಂಡಿದು. ಇದು ಪ್ಯಾಕ್ ಮಾಡಿ ಇಟ್ಟಿದ್ದೀರಿ. ಇದು ರೈತರು ತೊಗೊಂಡೋಗ್ತಾರೆ ಸರ್. ಇದೇ ಸರ್ ಜಾಸ್ತಿ ಮಾರ್ಜಿನ್ ಇರೋದು ಸರ್. ಎಲ್ಲ ತೋಟಗಳಿಗೆ ಡ್ರ್ಯಾಗನ್ ಫ್ರೂಟ್ಸು, ದಾಳಿಂಬೆ ಇಂಥದಕ್ಕೆ ಜಾಸ್ತಿ ಯೂಸ್ ಮಾಡ್ತಾರೆ ಸರ್. ಪ್ರತಿಯೊಂದು ಇದಕ್ಕೂ ಹಾಕ್ತಾರೆ ಸರ್. ಇದನ್ನಂತೂ ಇದು ಮಾಡಲ್ಲ, ಪ್ರತಿಯೊಂದಕ್ಕೂ ಹಾಕ್ತಾರೆ. ಇಳುವರಿ ಜಾಸ್ತಿ ಬರುತ್ತೆ. ಆರ್ಗಾನಿಕ್ ಅಲ್ಲ ಸರ್, ಆರ್ಗಾನಿಕ್. ಈಗ ಕೊಟ್ಟಿಗೆ ಗೊಬ್ಬರ ಇರಲ್ಲ ಅನ್ನೋರು ಏನು ಮಾಡ್ತಾರೆ ಅಂದರೆ ಇದನ್ನ ಹಾಕ್ಬಿಡ್ತಾರೆ. ಕೊಟ್ಟಿಗೆ ಗೊಬ್ಬರ ಸ್ಟಾಕ್ ಇರೋವಂಥವ್ರು ಇದನ್ನ ಹಾಕಲ್ಲ. ಇದರಿಂದ ಸ್ವಲ್ಪ ಆದಾಯ ಚೆನ್ನಾಗಿರುತ್ತಲ್ಲ, ಅದಕ್ಕೋಸ್ಕರ ಇದನ್ನೇ ಬಳಸ್ತಾರೆ ಸರ್. ಸರ್ ಇದು ಕಡಲೆಕಾಯಿ ಹಿಂಡಿ ಸರ್. ಇದು ನೆನ್ನೆ ಆಡದೆ ಕಡಲೆಕಾಯಿ ಹಿಂಡಿ ಸರ್. ಇದು ಕಡಲೆ ಬೀಜದ ಹಿಂಡಿ.